ಸಂಕೀರ್ತನ ಸಿನಿಮಾ ನೋಡಿದಕ್ಕೆ ಧನ್ಯವಾದಗಳು. ಸಿನಿಮಾ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಗೆ? ಸಂಕೀರ್ತನ ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲ ಹಾಡುಗಳು, ಆಕ್ಟರ್ಸ್ಗಳು ಎಲ್ಲ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಏನು ಅನ್ನೋದನ್ನ ತುಂಬಾ ವಿಭಿನ್ನವಾಗಿ ಚೆನ್ನಾಗಿ ಚಿತ್ರಿಸಿದೆ. ಇದನ್ನ ಎಲ್ಲರೂ ದೊಡ್ಡವರು, ಮಕ್ಕಳು ಪ್ರತಿಯೊಬ್ಬರು ನೋಡ್ಲೇಬೇಕಾದ ಸಿನಿಮಾ. ನೋಡ್ತಾ ಇದ್ರೆ ನಾವು ಯಾವ್ದೋ ಬೇರೆ ಲೋಕದಲ್ಲಿ ಇರೋ ತರ ನಮ್ಗೆ ಆಗತ್ತೆ, ಅನುಭವ ಆಗತ್ತೆ. ಮುಗಿದ ಮೇಲೆ ಇಷ್ಟು ಬೇಗ ಮುಗಿತಾ ಅನ್ನೋ ಒಂದು ಮನಸ್ಸಿಗೆ ಇದು ಬರುತ್ತೆ. ಇಷ್ಟು ಬೇಗ ಮುಗ್ದೋಯ್ತಲ್ಲ, ಇನ್ನೂ ಇರ್ಬೇಕಾಗಿತ್ತು ಅನ್ನಿಸ್ತಿದೆ. ಪ್ರತಿಯೊಬ್ಬರು ನೋಡ್ಲೇಬೇಕಾದ ಸಿನಿಮಾ, ತುಂಬಾ ಚೆನ್ನಾಗಿದೆ. ಎಲ್ಲರಿಗೂ ಧನ್ಯವಾದಗಳು. ನಿಮ್ಗೂ ಅಷ್ಟೇ ಮೇಡಮ್, ಎಲ್ರಿಗೂ ಹೇಳಿ ಬರಕ್ ಹೇಳಿ. ಎಲ್ಲಾರು ಫಿಲಂ ನೋಡಿದ್ಯಾ ನೀನು? ಏನ್ ಅನ್ನೋದು? ಎಲ್ಲಿ ನೋಡ್ದೆ? ಯಾವ ಥಿಯೇಟರ್ ನೋಡ್ದೆ? ಗೋಪಾಲ್ ಅಂಡ್ ಮಾಲಲ್ಲಿ. ಏನ್ ಅನ್ನಿಸ್ತು ಹೇಳು. ಸ್ಟೋರಿ ಹೇಳಲ್ಲಿ ಮೈಕ್ ಕೊಟ್ಬಿಡ್ತೀನಿ, ಹೇಳು. ಚೆನ್ನಾಗೈತೆ. ಆಮೇಲೆ ನನ್ ಫಿಲಮ್ ಇಂದ ಬಂದ್ಮೇಲೆ ಏನೋ ಹೇಳಿದ್ಯಲ್ಲ ನೀನು. ಏನೋ ಓದೋದ್ ಬೇಡ, ಫಿಲಮ್ ಅಲ್ಲೇ ಎಲ್ಲ ನೋಡ್ಕೊಂಡು ಹೇಳು. ಬುಕ್ಕಲ್ಲಿ ಏನೋ ಓದಿದ್ರೆ ಅದ್ರಾಗಲ್ಲ, ಫಿಲಮ್ ಅಲ್ಲಿ ನೋಡಿದ್ರೆ ಅರ್ಥ ಆಯ್ತೈತಿ. ಹಾಗೆ ಬನ್ನಿ ಮೇಡಮ್, ಪರವಾಗಿಲ್ಲ ಬನ್ನಿ. ನಾವು ಅವತ್ತು ಯಾರು ಬರ್ತಿರ್ಲಿಲ್ಲ. ಅದೇ ಅನ್ಫಾರ್ಚುನೇಟ್ಲಿ ನಿಮ್ ಯಾರನ್ನೂ ನೋಡಕ್ ಆಗ್ಲಿಲ್ಲ. ಹೌದು ಹೌದು ಮೇಡಮ್, ಫಿಲಂ ನೋಡಿದ್ರ ಏನ್ ಅನ್ನಿಸ್ತು ಒಂಚೂರು? ಅಲ್ಲಿ ಅದರ ಒಂದು ವಿಜಯನಗರದ ಸಾಮ್ರಾಜ್ಯದ ಒಂದು ವರ್ಣನೆ, ಹಾಗೇನೆ ಮತ್ತೆ ಸಂಗೀತದ ಬಗ್ಗೆ, ಸಂಸ್ಕಾರ ಹಿಂದೆ ಹೆಂಗಿತ್ತು, ಹೇಗಿತ್ತು, ಸಂಸ್ಕೃತಿ ಇದು ಹೇಗಿತ್ತು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ತುಂಬಾ ಸಂತೋಷ ಆಯ್ತು ಚಿತ್ರ ನೋಡಿ. ಮತ್ತೆ ಅದರ ಭಾಗವಹಿಸಿದಂತ ಇವರು ಕಲಾವಿದರು ಕೂಡ ತುಂಬಾ ಚೆನ್ನಾಗಿ ಅವರು ನೋಡಿ ತುಂಬಾ ಸಂತೋಷ ಆಯ್ತು. ಎಲ್ರಿಗೂ ನಮಸ್ಕಾರ. ನಾವು ನಮ್ಮ ಮಕ್ಳಿಗೆ ಹೇಳಿದ್ರೆ ಏನೂ ಅರ್ಥ ಆಗ್ತಿರ್ಲಿಲ್ಲ. ಅವನಿಗೆ ಅವ್ನು 4th ಸ್ಟ್ಯಾಂಡರ್ಡ್ ಇವಾಗ. ಈಗ ಪುರಂದರದಾಸರು ಯಾರು, ಕನಕದಾಸರು ಯಾರು ಅಂದ್ರೆ ಅವ್ನಿಗೇನು ಗೊತ್ತಿರ್ಲಿಲ್ಲ. ಈ ಫಿಲಂ ನೋಡಿ ಅವನೇ ನನಗೆ ಹೇಳ್ಕೊಡ್ತಾ ಇದ್ದಾನೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ, ಆಮೇಲೆ ಶ್ಯಾಡೋ ಫಿಲಂ ಬಗ್ಗೆ. ಮತ್ತೆ ಮೇಡಮ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಅದ್ರಲ್ಲೊಂದು ಮಗು ತುಂಬಾ ಕ್ಯೂಟ್ ಆಗಿದೆ ಮೇಡಮ್ ಆಕ್ಟಿಂಗ್ ಮಾಡಿರೋದ್ರಲ್ಲಿ. ತುಂಬಾ ಚೆನ್ನಾಗಿದೆ. ನನ್ ಮಗುಗೂ ತುಂಬಾ ಇಷ್ಟ. ನೀವ್ ಹೇಳ್ದಂಗೆ ನಾವು ಬುಕ್ಸ್ ಅಲ್ಲಿ ಹೇಳ್ಕೊಟ್ರೆ ಅವ್ನ ಮೈಂಡ್ ಏನ್ ಯಾವ ಕಡೆ ನೋಡ್ತಿರುತ್ತೆ, ಅವ್ನ್ ಏನ್ ಥಿಂಕ್ ಮಾಡ್ತಿರ್ತಾನೆ ಅಂತ ಗೊತ್ತಿರಲ್ಲ. ಬಟ್ ಫಿಲಂ ನೋಡಿದಾಗ ತುಂಬಾ ಇಂಟ್ರೆಸ್ಟ್ ಅಲ್ಲಿ ನೋಡಿ ಅದ್ರ ಬಗ್ಗೆ ತುಂಬಾ ಪೂರ್ತಿ ತಿಳ್ಕೊಳ್ಳಿಲ್ಲ ಅಂದ್ರೂ ಅವ್ನಿಗೆ ಬೇಕಾಗವಷ್ಟು ತಿಳ್ಕೊಂಡು ಅದ್ರ ಬಗ್ಗೆ ಅವ್ನ ತಲೆಯಲ್ಲಿ ಇಟ್ಕೊಂಡು ಇವತ್ತು ಅದನ್ನ ಹೇಳ್ತಾರೆ ಮೇಡಮ್. ತುಂಬಾ ಥ್ಯಾಂಕ್ಸ್. ಮೇಡಮ್, ಯಾರನ್ನಾರು ಕೇಳಿದ್ರೆ ಅಯ್ಯೋ ಎಲ್ಲಿ ಮಕ್ಳೆಲ್ರಿ ಬರ್ತಾರೆ, ಮಕ್ಳು ಬರಲ್ಲ ರೀ, ಅದಕ್ಕೆ ಅವ್ರನ್ನ ಬಿಟ್ಬಿಟ್ಟು ಬಂದ್ಬಿಟ್ಟಿದೀವಿ ಅಂತಾರೆ. ಆಮೇಲೆ ಹುಡುಗರು ಹುಡುಗಿರು ಅಂದ್ರೆ ಅಯ್ಯೋ ಅವರೇ ಇವಾಗ ಈಗ ಇದೆಲ್ಲ ನೋಡ್ತಾರೆ, ಅವರೇ ಬೇರೆ ಇಪ್ಪ ಅವ್ರಿಗೆಲ್ಲ ಕರಿಯೋಕೆ ಆಗಲ್ಲ ಅಂತಾರೆ. ನಿಜವಾಗ್ಲೂ ನಾನು ಹೇಳೋದು ಅವ್ರಗಳಿಗೆ ಬೇಕಾಗಿರೋದು ಇದು. ಆತರ ಅಂದ್ಬಿಟ್ಟು ನಾವು ಬೋರಡಿಯಾಗಿ ಏನು ತೆಗ್ದಿಲ್ಲ. ಅಂದ್ರೆ ಅವ್ರ ಮನ್ಸಲ್ಲಿ ಬರ್ಬೇಕದು. ಇದು ಜನರಲೈಸ್, ಎಲ್ಲಾರು ತಿಳ್ಕೊಳ್ಳೋ ಅಂತದ್ದು. ಧರ್ಮದಿಂದ ಇರ್ಬೇಕು. ಆ ಸಂಸ್ಕಾರ ಸಂಸ್ಕೃತಿ ಬಂದ್ಬಿಟ್ರೆ ಯಾವ ರೇಪು ಆಗಲ್ಲ, ಯಾವ ಕಳ್ತನನೂ ಆಗಲ್ಲ, ಯಾವ ಒಂದು ಇದು ಆಗಲ್ಲ. ಏನ್ ಹೇಳಿ, ಕೊಲ್ಲದು, ಒಬ್ರನ್ನೊಬ್ರು ಮರ್ಡರ್ ಮಾಡೋದು ಏನೂ ಆಗಲ್ಲ. ಅದ್ರಲ್ಲೇ ಒಂದೊಂದು ಹಾಡು, ಇಷ್ಟು ಹಾಡಲ್ಲಿ ನನಗೆ ಅದ್ರಲ್ಲಿ ನಿಜವಾಗ್ಲೂ ಬಹಳ ಇದಾಗಿದ್ದು ಅಂದ್ರೆ ವೈಕುಂಠ ದಾಸರು ಆ ಹುಡುಗನ್ ಬರ್ತಿಸ್ದಾಗ ಬದುಕು ಬದುಕು ಬನಜುಂಡ ಅಂತ ಹೇಳ್ತಾರೆ. ಅದ್ರಲ್ಲಿ ಒಂದು ಲೈನ್ ಹೇಳ್ತಾರೆ, ಜನನಿಯ ಮಾತು ಮೀರದೆ ಪರ ವನಿತೆಯರ ವನಿತೆಯರಿಗೆ ಮನಸೋಲದೆ ಅಂತ. ಅದನ್ನ ನಿಮ್ಗಳಿಗೆ ಅರ್ಥ ಆಗಿರ್ಬೋದು. ಅದರಿಂದ ಎಂತೆಂತ ದೊಡ್ಡವರೆಲ್ಲ ಹೆಸರು ಕಳ್ಕೊಂಡ್ಬಿಡ್ತಾರೆ, ಇದಾಗತ್ತೆ. ಅದನ್ನ ನೀವು ಚಿಕ್ಕ ಮಕ್ಳಿಂದಾನೇ ಅವ್ರಿಗೆ ಒಳ್ಳೆ ಮಕ್ಳು, ಹೆಣ್ಮಕ್ಳ ಬಗ್ಗೆ ಗಂಡ್ಮಕ್ಳಿಗೆ, ಗಂಡ್ಮಕ್ಳಿಗೆ ಹೆಣ್ಮಕ್ಳ ಬಗ್ಗೆ ಒಳ್ಳೆ ಗೌರವ ಕೊಡೋ ಹಾಗೆಲ್ಲ ಕಥೆಗಳು ಹೇಳಿ ನಡ್ಕೊಳ್ಳೋ ಹಾಗೆ ಮಾಡಿದ್ರೆ ಯಾಕಾಗುತ್ತೆ? ಹೃದಯದಿಂದ ಚಿಕ್ಕ ಮಕ್ಳಿಂದ ಬರ್ಬೇಕದು. ಆ ಸಂಸ್ಕಾರ ಏನು ಬರೀ ಇವ್ರ ಜಾತಿಯವರೇ ಹೊರಟೋಗ್ತಾರ, ಹಾಗೇನಲ್ಲ. ಇಲ್ಲಿ ಸಾಮಾನ್ಯ ಅಷ್ಟೇ, ಜನರಲೈಸ್.
ಪ್ರತಿ ಒಬ್ರು ಅರ್ಥ ಮಾಡ್ಕೊಳ್ಳೋ ಅಂಥದ್ದು ನಮ್ಮ ಉದ್ದೇಶನೂ ಅದೇ ಇರೋದು. ಪ್ರಪಂಚಕ್ಕೆ ಸಂದೇಶ ಸಾರೋದು, ಅದನ್ನ ಅವ್ರು ಅರ್ಥ ಮಾಡ್ಕೊಂಡು ನಾ ಹೇಳೋದನ್ನ ಅಳವಡಿಸ್ಕೊಳ್ಳಿ. ನಿಮ್ ಮಕ್ಳನ್ನೆಲ್ಲ ಕರ್ಕೊಂಡೋಗಿ, ಇದಕ್ಕೆ ಯಾವ ಇದು ಇಲ್ಲ. ಪ್ರತಿ ಒಬ್ರು ನೋಡಿ ಸುಳ್ಳು ಬೇರೆಯವರೆಲ್ಲ ಅವ್ರವ್ರ ತಕ್ಕಂತೆ ಸ್ವಾರ್ಥಕ್ಕೆ ತಕ್ಕಂತೆ ಇದ್ ಮಾಡಿರ್ತಾರೆ ಅಷ್ಟೇ. ಅವೇನು ಆ ತರ ಎಲ್ಲ ಇರ್ಲಿಲ್ಲ. ಇಷ್ಟು ಚೆನ್ನಾಗಿ ಒಂದಿಗೊಬ್ರಿಗೊಬ್ರು ಹೊಂದ್ಕೊಂಡು ಗೌರವ, ಪಾಂಡಿತ್ಯ ಗೌರವ ಕೊಟ್ಟು ಹೆಂಗ್ ಗೌರವಿಸ್ತಾ ಇದ್ರು, ಇದನ್ನ ಅರ್ಥ ಮಾಡ್ಕೊಂಡ್ರೆ ಎಲ್ಲಾರು ಮುಂದಿನ ಪೀಳಿಗೆ, ನಾವ್ ಇರ್ತೀವೋ ಇಲ್ವೋ ನೋಡಕ್ ಗೊತ್ತಿಲ್ಲ, ಆದ್ರೆ ನಾವು ತುಂಬಾ ಸಂತೋಷ. ನಾವು ಮುಂದಿನ ಪೀಳಿಗೆಗೆ ಒಂದು ಮರೆಯಲಾರದ ಕೊಡುಗೆ ಕೊಡ್ತಾ ಇದ್ದೀವಿ ಅಂತ ಅದೊಂದು ಸಾರ್ಥಕದಿಂದ ನಮ್ಮ ಜೀವನದಲ್ಲಿ ನಾವು ನಿಜಕ್ಕೂ ನನಗೆ ಪ್ರಹ್ಲಾದ್ ಸರ್ ಫೋನ್ ಮಾಡಿದಾಗ ನನಗೆ 1 ನಿಮಿಷ ಎಂತ ಟೈಮಲ್ಲಿ ಫೋನ್ ಮಾಡಿದ್ರು ಇವ್ರು ಅಂತ ಬೇಜಾರಾಯ್ತು. ಕಾರಣ ಇಷ್ಟೇ, ಜಸ್ಟ್ 1 ವಾರ ಆಗಿದೆ ನನ್ ಸಮ್ಮರ್ ಕ್ಯಾಂಪ್ ಮುಗಿದು. 1 ವಾರಕ್ ಮುಂಚೆ ಫೋನ್ ಮಾಡಿದ್ರೆ ನಾನ್ 100 ಮಕ್ಕಳಿಗೂ ಅಲ್ಲೆಲ್ಲೋ ಇಂಡಸ್ಟ್ರಿಯಲ್ ವಿಸಿಟ್, ಇನ್ಯಾವುದೋ ಅವ್ರಿಗೆ ಇಷ್ಟವಿಲ್ದಿರೋ ಪಾರ್ಕ್ ಎಲ್ಲ ತೋರ್ಸೋ ಬದಲು ಸೀದಾ ಫಿಲಮ್ ಕರ್ಕೊಂಡೋಗ್ಬಿಡ್ತಾ ಇತ್ತು. ಎಲ್ಲವೂ ಚೆನ್ನಾಗಾಗ್ತಿತ್ತು, ಎಲ್ಲಾ ಮಕ್ಳು ನೋಡ್ದಂಗ ಆಗ್ತಿತ್ತು. ಬೈದೆ ಅವ್ರು ನನ್ ಸರ್ನ, ನನ್ಗೆ ಗೊತ್ತೇ ಇರ್ಲಿಲ್ಲ ಅವ್ರ ಬಗ್ಗೆ. ಅದೇ ನೋಡಿದ್ದೆ, ನಮ್ ತಂದೆಯವರು ಚೈತನ್ಯ ಅನ್ನೋ ಫಿಲಮ್ಗೆ ಅವರು ಚಿತ್ರಕಥೆ ಬರ್ದಿದ್ರು. ಆ ಚೈತನ್ಯ ಅನ್ನೋ ಫಿಲಮ್ ಅಲ್ಲಿ ನಮ್ ತಂದೆ ಆಕ್ಟ್ ಮಾಡಿದ್ರು. ಅದಕ್ಕೂ ಕೂಡ ಅವಾರ್ಡ್ ಬಂತು ಅವ್ರಿಗೆ, ಆಯ್ತಾ. ಅಂತ ಫಿಲಮ್ ಅಲ್ಲಿ ಮಾಡಿದಾಗ ಅವರು ಆ ಗೌರವವನ್ನ ಇಟ್ಕೊಂಡು ನೀವು ಈ ತರ ಎಲ್ಲ ಮಾಡ್ತಿದ್ದೀರಂತಲ್ಲ, ಮಾತಾಡ್ಬೇಕಿತ್ತು ಅಂತ ಮಾಡಿದಾಗ ಫೋನು ತುಂಬಾ ಬೇಜಾರಾಯ್ತು. ಎಂತ ಒಳ್ಳೆ ಫಿಲಮ್, ನಾನು ಎಲ್ಲಾ ಮಕ್ಳಿಗೂ ತೋರಿಸ್ಬೋದು. ಈಗ್ಲೂ ಹೇಳ್ತಿದ್ದೀನಿ ಸರ್, ನೀವು ಒಂದು ಸಂಡೇ ನಮ್ಮ ಮಕ್ಳಿಗೋಸ್ಕರ ಬಿಟ್ಕೊಡಿ. ಏನ್ ಮಕ್ಳು ನೀವೆಲ್ಲ ನೋಡ್ತೀರಾ, ನನ್ ಮರ್ಯಾದೆ ಉಳಿಸ್ತೀರಾ? ನನ್ನ ಮರ್ಯಾದೆ ಯಾಕ್ರಿ, ಫಿಲಮ್ಮೇ ಅಂತ ಅದ, ಅಷ್ಟು ಚೆನ್ನಾಗಿ ಜಬರ್ದಸ್ತ್ ಆಗಿದೆ. ವಿಷಯ ತಿಳ್ಕೊಳ್ಳೋ ಅಂತ ವಿಷಯ ಇದೆ, ಗೋಪಾಲನ್ ಮಾಲಲ್ಲಿದೆ, ಆಯ್ತಾ. ದಯವಿಟ್ಟು ನಾನ್ ಬೇಕಾದ್ರೆ ಅವ್ರ ಹತ್ರ ಮಾತಾಡ್ತೀನಿ, ಏನು ಮಾಡ್ಲಿಕ್ಕೆ ಸಾಧ್ಯ ಉಂಟು, ಯಾವ ರೀತಿ ಮಾಡಬಹುದು ಅಂತ ಕೇಳ್ಕೊಳ್ತೀನಿ. 1 ದಿವಸ ನಮ್ಮ ಏಜಿಸ್ ಕಲಾಶ್ರೀಗೋಸ್ಕರ ಬಿಟ್ಕೊಡ್ತೀನಿ, ಏನಂತೀರಾ? ಎಸ್ ಸರ್, ಖಂಡಿತ, ಆಯ್ತಾ. ಓಕೆ ರೈಟ್. ಇದೊಂದ್ ಕಡೆ ಆದ್ರೆ ನಾನು ಅವ್ರಿಗೆ ಹೇಳಿದೆ, ನೀವು ಈ ತರ ಇದ್ ಮಾಡೋ ಬದಲು ಎಲ್ಲ ಸ್ಕೂಲ್ಗಳಿಗೂ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ನನಗೆ ಗೊತ್ತಿರೋ ಸ್ಕೂಲ್ ಮೇಡಮ್ ಇಲ್ಲೇ ಇದ್ದಾರೆ, ಬಾಲವಿಕಾಸ ಸ್ಕೂಲ್, ಇಂಟರ್ನ್ಯಾಷನಲ್ ಸ್ಕೂಲ್, ಅವ್ರು ನೋಡ್ಕೊಳ್ಳಿ ಖಂಡಿತವಾಗ್ಲು. ಹಾಗೆ ಆ ಮೇಡಮ್ ನೋಡ್ಕೊಳ್ಳಿ. ನಮಗೂ ಅದೇ ಉದ್ದೇಶ ಇರೋದು. ಸ್ಕೂಲ್ಗಳು, ಆಮೇಲೆ ಆ ಏರಿಯಾಗಳಲ್ಲೇ ಒಂದು 200 ಜನ 300 ಜನ ಕುತ್ಕೊಳ್ಳೋ ಅಂತ ಸಭಾಂಗಣ ಇದ್ರೆ, ಆ ತರ ಎಲ್ಲ ಕಡೆನೂ ಒಟ್ಟಲ್ಲಿ ನಮ್ಮ ಉದ್ದೇಶನ ತಲುಪಿಸ್ಬೇಕು ನಮ್ಗೆ. ಅದಕ್ಕೆ ಎಲ್ರೂ ಸಹಕಾರನೂ ಬೇಕು, ಎಲ್ಲ ನಿಮ್ದೇ. ಬಟ್ ಏನಂದ್ರೆ ನನ್ಗೆ ಅರ್ಥವಾಗತ್ತೆ, ಸಮಯದ ಅಭಾವ ಜಾಸ್ತಿ ಇದಿರಲ್ಲ, ಮತ್ತೆ ಸಿಗೋ ಒಂದು ಸಣ್ಣ ಪುಟ್ಟ ರಜಾ, ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅನ್ನೋ ಬದಲು ಒಂದು ದಿವಸ ಇವರ ಇಂತಹ ದಿಗ್ಗಜರು ಮಾಡಿರ್ತಕ್ಕಂತಹ ಚಿತ್ರ ಅದು. ಆ ಚಿತ್ರಕ್ಕೆ ನಾವೆಲ್ಲ ಸೇರಿ ಕೈ ಜೋಡಿಸೋಣ ಅಂತ ಹೇಳ್ತೀನಿ. ಏನಂತೀರಾ? ಜೋರಾದ ಚಪ್ಪಾಳೆ ಬರಲಿ ಪ್ಲೀಸ್, ಪ್ಲೀಸ್. ಓಕೆ, ನಿಮ್ಗೆಲ್ಲ ನಾನು ತುಂಬಾ ಆಭಾರಿಯಾಗಿದ್ದೀನಿ.